ಎಲ್ಲರೂ ಬಂದು ಈ ಒಂದು ಎಂಟೈರ್ ಟೀಮ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಕೊಪ್ಪಳಕ ರಾಜ ಗೆಳೆಯರ ಬಳಗದ ವತಿಯಿಂದ ಎಲ್ಲರೂ ಸಹ ಬಂದು ಶ್ರೀ ವಿನಯ್ ರಾಮ್ ಅಣ್ಣನವರಿಗೆ ಈ ಒಂದು ಕಿರುಕಾಣಿಕೆಯನ್ನ ಗೌರವ ರೂಪದಲ್ಲಿ ಸಮರ್ಪಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದೀವಿ. ಎಲ್ಲರೂ ಸಹ ಅಕ್ಷಯ್ ನ್ಯಾಮೋಟಿ ಅವರು ದಯವಿಟ್ಟು ಬರಬೇಕು. ಸಾಗರ್ ಪಲ್ಯದವರು, ವಿಶ್ವನಾಥ್ ಅವರು ನೋಡ್ರಿ, ಎಲ್ಲರೂ ಸಹ ಇಲ್ಲಿ ಕೆಲವರು ಕಾಣಿಸ್ತೀರಿ, ಕೆಲವರು ಕಾಣೋದಿಲ್ಲ. ದಯವಿಟ್ಟು ತಪ್ಪಿಕೊಳ್ಳದೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು, ಬಾಲಕರಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಸದಸ್ಯರು ಸಹ ವೇದಿಕೆ ಮೇಲೆ ಬಂದು ಶ್ರೀ ವಿನಯ್ ರಾಮ್ ಅಣ್ಣನವರಿಗೆ ಆ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಈ ಒಂದು ಸರ್ ನೀವು ಬರ್ರಿ ದಯವಿಟ್ಟು, ಸೋಮು ಅವರು ಹಾಗೂ ನೀವು ಸಹ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಹ ಪಾಲ್ಗೊಳ್ಳಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನಿಮ್ಗೆಲ್ಲ ನೆನಪಿರ್ಲಿ, ಶ್ರೀ ವಿನಯ್ ರಾಮ್ ಅಣ್ಣನವರು ಈ ಒಂದು ಕಲಾಕೃತಿಯನ್ನ ಏನು ಸಿದ್ಧಗೊಳಿಸಿದಾರಲ್ಲ, ಈ ಕೊಪ್ಪಳದಲ್ಲಿ ಇದು ಅವರ 38ನೇ ಪ್ರದರ್ಶನ. ಇದುವರೆಗೂ 37 ಸ್ಥಳಗಳಲ್ಲಿ ಇದೇ ರೀತಿಯಾಗಿ ಶ್ರೀ ರಾಮ ಮಂದಿರವನ್ನ ನಿರ್ಮಿಸಿ ಎಲ್ಲರಲ್ಲಿಯೂ ಸಹ ಧರ್ಮ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥ ವಿನಯ್ ಅಣ್ಣನವರ ಗುರಿ ಏನು ಅಂದ್ರೆ, ನಾನು 108 ಸ್ಥಳಗಳಲ್ಲಿ ಶ್ರೀ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕಾದ ಕಲಾಕೃತಿಯನ್ನ ನಿರ್ಮಾಣ ಮಾಡಬೇಕನ್ನೋದು ಅವರ ಒಂದು ಗುರಿ ಈಡೇರಲಿ ಅಂತಂದು ಜೋರಾದ ಚಪ್ಪಾಳೆಯ ಮೂಲಕ ನಾವು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರೋಣ. ವಿನಯ್ ಅಣ್ಣನವರು ನಮ್ಮೆಲ್ಲರನ್ನ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಬೋಲೋ ಶ್ರೀ ಜೈ ರಾಮಕ್ಕೆ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಫಸ್ಟ್ ಬಂದಿರೋದೇ ನಾವು ಫಸ್ಟ್ ಅಯೋಧ್ಯೆ ರಾಮ ಅಂತ ಎಲ್ಲ ಕಡೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ 36 ಜಾಗ ಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ಅಯೋಧ್ಯೆ ರಾಮ ಅಂದ್ರೆ 380 ಕಿಲೋಮೀಟರ್ ಬೆಂಗಳೂರಿಗೆ ಬಂದಿರೋದು ಇದೇ ಪ್ರಥಮ ಬಾರಿಗೆ. ನಾನು 50 ಕಿಲೋಮೀಟರ್ ನಾನು ತಗೊಂಡೋಗ್ಬೇಕು ಅಂದ್ರೆ 50 ಕಿಲೋಮೀಟರ್ ಹೋಗ್ಬೇಕು ಅಂತ ಒಂದು ಫೀಲ್ ಮಾಡ್ತಾ ಇದೆ. ಇದೊಂದು ವಿಶೇಷವಾದ ಒಂದು ಜಾಗಕ್ಕೆ ಬಂದಿದೆ. ಬಟ್ ನನಗೆ ಹೆಂಗೆ 9 ದಿನ ಕಳೀತು ಅನ್ನೋದೇನೋ ಗೊತ್ತಾಗ್ತಿಲ್ಲ, ಅಷ್ಟು ಅತ್ಯದ್ಭುತವಾಗಿದ್ದು. ಬಟ್ ಇಲ್ಲಿಂದ ನಾನು ನಾಡಿದ್ದು ರಾಮನ್ ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಹೆಂಗೆ ರಾಮ ಹೋಗ್ತಾನೋ ಗೊತ್ತಿಲ್ಲ, ಯಾಕೆಂದ್ರೆ ಅಷ್ಟು ಜನ ಪ್ರತಿದಿನನು ಪ್ರತಿಯೊಬ್ರು ಇಷ್ಟು ದರ್ಶನ, ಸಾವಿರಾರು ಜನ ದರ್ಶನ ಮಾಡಿದ್ದಾರೆ ಪ್ರತಿದಿನನು. ಇಷ್ಟು ಜನ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಅತ್ಯದ್ಭುತ. ಅಯೋಧ್ಯೆಗೆ ಹೋಗಿದ್ದ ಇದೇ ಪುಟ್ಟ ಅಯೋಧ್ಯೆ ನೋಡ್ತೀವಿ ಅನ್ನೋಷ್ಟು ಫೀಲ್ ಎಲ್ಲರಲ್ಲೂ ಬಂದಿದೆ. ಅದು ಇವಾಗ ಎಷ್ಟು ನಮ್ಮ ರಾಮ ಮುಂದಿನ ಹೆಜ್ಜೆ 39 ಹೆಜ್ಜೆ ಇರ್ತಿದ್ದಾನೆ. ಬಟ್ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನೂ 1-2 ದಿನ ಇರಬೇಕು ಅಂತ ಅವ್ನು ಇಚ್ಛೆ ಪಡ್ತಾ ಇದ್ದಾನೆ. ಬಟ್ ನಾವು ಮುಂದಕ್ಕೆ ಹೋಗ್ಲೇಬೇಕಾಗಿದೆ. ಬಟ್ ನಿಮ್ಮೆಲ್ಲರ ಸಹಕಾರ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಬಟ್ ನನಗೆ ಇಲ್ಲಿ ಬರೋದಕ್ಕೆ ಕಾರಣ ಆದವರು ಅಕ್ಷಯ್ ಮತ್ತೆ ಅರುಣ್ ಅವರು. ಅಕ್ಷಯ್ಗೆ ನಾನು ಒಂದು ಧನ್ಯವಾದ ಸಲ್ಲಿಸ್ತಿದ್ದೀನಿ. ಅವ್ರು ನಿಂತಲೇ ಇವತ್ತು ಇಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ಅವನೊಂದು ಜವಾಬ್ದಾರಿ ತಾಣದಿಂದ ಒಂದು ಕರೆಸ್ಕೊಂಡಿದ್ದಾನೆ, ಅದಕ್ಕೊಂದು ತುಂಬಾ ಖುಷಿ ಆಯ್ತು. ಮತ್ತೆ ಅವ್ರದ್ದೊಂದು ಟೀಮ್ ಇದೆ, ವಿಶ್ವ ಆಗ್ಲಿ, ನೀಲಕಂಠ ಆಗ್ಲಿ, ಅರುಣ್ ಆಗ್ಲಿ, ಮತ್ತೆ ಅವರೆಲ್ಲ ತುಂಬಾ ಚೆನ್ನಾಗಿ ಸಹಕರಿಸಿದ್ದಾರೆ. ಬಟ್ ನಂಗೆ DJ ಏನು ಅಂತಾನೆ ಗೊತ್ತಿರಲಿಲ್ಲ. ಪ್ರತಿದಿನ ನನಗೆ 2 ಗಂಟೆ 3 ಗಂಟೆ ತನಕ DJ ಎಲ್ಲ ತೋರಿಸಿ, ಬೆಂಗಳೂರೆಲ್ಲ DJ ಬರೀ ತಮಟೆ ತರ ಇರುತ್ತೆ. ಬಟ್ ನನಗೆ ಪ್ರತಿದಿನ ಕರ್ಕೊಂಡು ಹೋಗಿ ಈ ಕಡೆ ಯಾವ ತರ ನಡೆಯುತ್ತೆ ಪ್ರೋಗ್ರಾಮ್, ಯಾವ ತರ ಗಣೇಶೋತ್ಸವ ನಡೆಯುತ್ತೆ ಅಂತ ಚೆನ್ನಾಗೆಲ್ಲ ನನಗೆ ಒಂದು 8-9 ದಿನ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಬಟ್ ಏನು ಮಾತಾಡಬೇಕು ಅಂತ ಅನಿಸ್ತಿಲ್ಲ. ತುಂಬಾ ಅತ್ಯದ್ಭುತವಾಗಿ ನೀವೆಲ್ಲ ಸಹಕರಿಸಿದ್ದೀರಾ. ನಿಮ್ಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಿಮ್ಮೆಲ್ಲರನ್ನ ಕುರಿತು ಅತ್ಯಂತ ಮನಮುಟ್ಟುವಂತೆ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತ